Watch full episodes on Jio Hotstar. ಮಹಾರಾಜ ಯಶವಂತರಿಗೆ ಜಯವಾಗ್ಲಿ. ಮಹಾರಾಜರೇ, ನೀವು ನನ್ನ ಕೇಳಿದ್ರಲ್ಲ, ಫ್ರೀ ಎಜುಕೇಶನ್, ಫ್ರೀ ಟ್ರೀಟ್ಮೆಂಟ್ಗೋಸ್ಕರ ದೊಡ್ಡ ಜಾಗ ಬೇಕಾಗಿತ್ತು ಅಂತ. ನೋಡಿ, ಇದೇ ಆ ಜಾಗ. ಸರಿ ಕಡು ರಾಮಣ್ಣ, ನಾನು ನಿಂತರ ವೇಷ ಬದಲಾಯಿಸ್ಕೊಂಡ್ಬಿಡ್ತೇನೆ ಬಿಡು. ಆಮೇಲೆ ಇಡೀ ಊರಿನ ಒಂದ್ ರೌಂಡ್ ನೋಡ್ತೀನಿ. ಯಾಕೆಂದ್ರೆ ನನ್ಗೆ ಗೊತ್ತಾಗ್ಬೇಕು ಈ ಊರು ಫ್ರೀ ಎಜುಕೇಶನ್ ಮತ್ತೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಲಾಯಕ್ ಇದೆಯೋ ಇಲ್ವೋ ಅಂತ. ಏನಂತೀಯ? ನೀವು ಹೇಳ್ದಾಗೆ ಆಗ್ಲಿ ಮಹಾರಾಜರೇ. ಸರಿ ಬಾ ಹಾಗಾದ್ರೆ. ವೆರಿ ಗುಡ್, ವೆರಿ ಗುಡ್. ವೇಷ ಬದಲಾಯಿಸ್ಕೊಂಡು ರಾಜ ಈಗ ಸಿಟಿ ಎಲ್ಲ ಸುತ್ತಾಡ್ತಾನ. ನಾವು ಕೂಡ ವೇಷ ಬದಲಾಯಿಸ್ಕೊಂಡು ಅವನ್ನ ಕಿಡ್ನಾಪ್ ಮಾಡ್ಬಿಡೋಣ. ಆದ್ರೆ ಮೋಟು ಪತ್ಲು ಇದಕ್ಕೆ ಅಡ್ಡ ಬರ್ದೇವ್ರು ಹಾಗೆ ನಾವು ಅವ್ರನ್ನ ಬಿಸಿಯಾಗಿಡ್ಬೇಕು. ಇಲ್ಲ ಅಂದ್ರೆ ಅವ್ರು ಬಂದು ಕಡ್ಡಿ ಎಲ್ಲ ಅರ್ಸ್ಬಿಡ್ತಾರೋ. ನೀನ್ ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ ಪತ್ಲು. ಮೋಟೋ ಪತ್ಲು ಇಲ್ಲಿ ಆರಾಮಾಗಿ ಟೀ ಕುಡಿತಾವ್ರೆ. ಇವಾಗ ಒಳ್ಳೆ ಮಜಾ ಕೊಡ್ತೀರಿ. ಏನಂದೆ? ಈ ಊರಿಗೆ ಇವಾಗ ತೊಂದ್ರೆ ಇದೆಯಾ? ಇಲ್ಲಿರೋರ್ಗೆಲ್ರಿಗೂ ತೊಂದ್ರೆ ಇದೆಯಾ? ರಾಜ ಗ್ಯಾಂಗ್ನವ್ರು ವೇಷ ಬದಲಾಯಿಸ್ಕೊಂಡು ಊರೊಳಗೆಲ್ಲ ಬರ್ತಾವ್ರ. ಓ, ರಾಜ ಗ್ಯಾಂಗ. ಅಪ್ಪ ಚಿಂಗಮ್ಮ ಒಬ್ನ ಇಡೀ ಊರ್ನ ಹೆಂಗೋ ನೋಡ್ಕೊತಾನೆ. ಅಯ್ಯಯ್ಯೋ, ಅಯ್ಯಯ್ಯೋ, ಈ ಊರ್ ಕತೆ ಅಷ್ಟೇ ಬಿಡು. ಅದ್ಯಾಗ ಉಳ್ಕೊಳ್ಳೋದಿಲ್ಲ ಅವನು. ಅರೆ, ಎಲ್ಲೋಗ್ಬಿಟ್ಟ ಈ ಮನುಷ್ಯ? ಪತ್ಲು, ಬೇಗ ಬಾರೋ. ರಾಜ ಗ್ಯಾಂಗ್ ಕಡೆಯವರು ಸಿಟಿಗೆ ನುಗ್ಗಿದಾರಂತೆ. ಅಯ್ಯ ಮೋಟೋ ನಿಂತ್ಕೊಳ್ಳೋ ನೀನು. ಈಗೊಬ್ಬ ಮನುಷ್ಯ ಹೇಳ್ದ ಕಣೋ, ರಾಜ ಗ್ಯಾಂಗ್ ಅವರು ಸಿಟಿಗೆ ನುಗ್ಬಿಟ್ಟಿದ್ದಾರೆ ಅಂತ. ನಾವು ಎಚ್ಚರವಾಗಿರ್ಬೇಕು. ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು ಕಣೋ ನಾವು. ನಾವು ಇಡೀ ಊರನ್ನ ಒಂದ್ಸಲ ನೋಡ್ಬೇಡ. ಮತ್ತು ಇಲ್ಲಿ ಬರ್ತಿದಾರಲ್ಲ ಲಂಬು ದಡಿಯ, ಅವ್ರ ಮೇಲೆ ಯಾಕೋ ಅನುಮಾನ ಬರ್ತಾ ಇದೆ ಕಣೋ ನನಗೆ. ಬಾ, ನಿನ್ನ ಹತ್ರ ಮಾತಾಡ್ಬಿಟ್ಟು ನೋಡ್ತೀನಿ. ಹುಷಾರು. ಏನಪ್ಪಾ ದೊಡ್ಡ ಮನುಷ್ಯ, ನೀವ್ ಯಾರು? ನೀವ್ ಯಾರು ನಮ್ ಬಗ್ಗೆ ಕೇಳ್ತಾ ಇದೀರಲ್ಲ? ನಿಮ್ ಕೆಲ್ಸ ನೋಡ್ಕೊಂಡು ಹೋಗಿ ಹೋಗಿ. ನೀವ್ ನಿಜ ಬಗಳ್ಲೇಬೇಕು, ಇಲ್ಲಾಂದ್ರೆ ಪೊಲೀಸ್ನವ್ರ ಕರಿಬೇಕಾಗುತ್ತೆ. ನೋಡಿ ನೋಡಿ, ನಾನು ರಾಜ. ನೀವು ರಾಜ ಗ್ಯಾಂಗ್ ಅವ್ರು ತಾನೇ? ನಾವು ನಿಮ್ಮನ್ನ ಇವತ್ತು ಖಂಡಿತ ಬಿಡೋದಿಲ್ಲ. ನೋಡಿ, ದಯವಿಟ್ಟು ಗಲಾಟೆ ಮಾಡೋದನ್ನ ನಿಲ್ಸಿ. ಏನ್ ನಡೀತಾ ಇತ್ರಪ್ಪ ಇಲ್ಲಿ? ನಡೀರಿ ಪೊಲೀಸ್ ಸ್ಟೇಷನ್ಗೆ. ಸಿಂಗಂ ಸರ್ ಇವ್ರನ್ನ ವಿಚಾರಿಸ್ಕೊತಾರೆ. ಅಯ್ಯೋ, ಅವನೇ ಕಣ ರಾಜ ಯಶವಂತ್. ಬೋಟು ಎತ್ತಾಕೊಂಡು ಹೋಗ್ಬಿಟ್ನಲ್ಲೋ. ಈಗ ನಾನು ಹೇಗ ಕಿಡ್ನಾಪ್ ಮಾಡೋದು? ನನ್ನ ತಲೆಯಲ್ಲಿ ಈಗ ಒಂದೊಳ್ಳೆ ಐಡಿಯಾ ಬರ್ತಾ ಇದೆ ಕಣ್ರ. ಬನ್ನಿ. ಲಕ್ಷ್ಮಣ, ನೀನು ಆರಾಮಾಗಿದ್ಯಾ ತಾನೆ? ಹಾ ಮಹಾರಾಜ್ರೆ, ನಂಗೇನು ಆಗಿಲ್ಲ. ಓ, ಎಷ್ಟು ಗಲೀಜಾಗಿದೆ ಈ ಜಾಗ. ಚಿಂಗಂ ಸರ್, ಇವರು ಫುರ್ಫುರಿ ನಗರದಲ್ಲಿ ದಾಳಿ ಮಾಡಕ್ ಬಂದಿದ್ದಾರೆ. ಇವರು ರಾಜಾ ಗ್ಯಾಂಗ್ ಕಡೆಯವರು ಅಂತೆ ಸರ್. ಸ್ವಲ್ಪ ವಿಚಾರಿಸ್ಕೊಳ್ಳಿ ಸರ್. ಓ, ದಾಳಿ ಮಾಡಕ್ಕೋಸ್ಕರ ಬಂದಿದಾರಾ? ಇವರು ಗ್ಯಾಂಗ್ ನ ಮೆಂಬರ್ಸ್. ಅದು ರಾಜ ಗ್ಯಾಂಗ್. ಓ, ಬಹುಶಃ ನಿಮಗೆ ನಮ್ಮ ಬಗ್ಗೆ ಗೊತ್ತಾಯ್ತು ಅಂತ ಕಾಣುತ್ತೆ. ಹಾಯ್ ಇನ್ಸ್ಪೆಕ್ಟರ್, ನಾನೇ ರಾಜ. ಈಗಲೇ ನೀನು ನಿಜ ಒಪ್ಕೊಂಡ್ಬಿಟ್ಟಿದೀಯಾ? ನೀನು ರಾಜ ಗ್ಯಾಂಗ್ ನ ಲೀಡರೇ ಇರಬಹುದು. ಇರು, ಈಗಲೇ ರಿಪೋರ್ಟ್ ಮಾಡ್ಬಿಡ್ತೀನಿ. ನಾವ್ ಇಲ್ಲಿ ಕೂತ್ಕೊಳ್ಳೋದಾ? ಏಯ್, ಇಲ್ಲಿ ಅಂದ್ರೆ ಇಲ್ಲೆಲ್ಲಿ ಕೂತ್ಕೊಳ್ತೀಯಾ? ನಿನ್ಗೋಸ್ಕರ ನಾನು ಮಹಾರಾಜರ ಸಿಂಹಾಸನ ತರಿಸ್ಬೇಕಾ ಇಲ್ಲಿಗೆ? ತರ್ಸ್ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಏಯ್, ಬಾಯಿ ಮುಚ್ಕೊಂಡಿರೋ. ಇನ್ನೊಂದ್ ಶಬ್ದ ಮಾತಾಡಿದ್ರು ನಿನ್ ಬಾಯಿಗೆ ಲಾಠಿ ತುರುಕ್ಬೇಕಾಗುತ್ತೆ. ಹುಷಾರು. ನಾನು ಎಲ್ಲ ಅಪರಾಧ ಒಪ್ಕೊಂಡ್ಬಿಡ್ತೀನಿ. ನಾನೀಗ ಒಳ್ಳೆ ವ್ಯಕ್ತಿ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಜೈಲೊಳಗೆ ಹಾಕ್ಬಿಡಿ ಪ್ಲೀಸ್. ಅಯ್ಯಮ್ಮ, ನೀನ್ ಒಳ್ಳೆಯವನಾಗ್ಬಿಟ್ಟಿದ್ದೀನಿ ಅಂತ ನೀನೇ ಒಪ್ಕೊಳ್ತಾ ಇದೀಯಾ? ಹಾಗಾದ್ರೆ ನಿನ್ನ ಜೈಲೊಳಗಡೆ ಹಾಕಕ್ಕಾಗುತ್ತಾ? ನಾನು ಹೋಗು, ಒಬ್ಬ ಒಳ್ಳೆ ಮನುಷ್ಯನ ತರ ಜೀವನ ನಡೆಸು. ಇದೆಂತ ಅನ್ಯಾಯ, ಇದೆಂತ ಅನ್ಯಾಯ? ಒಬ್ಬ ಕಳ್ಳ ಅವನ್ ಪಾಡ್ಗ ಅವನು ಜೈಲಲ್ಲಿ ಬಿಡೋದಿಲ್ವ ನೀವು? ಆಚೆ ಕಡೆ ಇದ್ರೆ ನಾನು ಅಪರಾಧ ಮಾಡ್ಬಿಡ್ತೀನಿ. ನನ್ಗೀಗ ಜೈಲು ಊಟ ತಿರ್ಬೇಕು ಅನಿಸ್ತಾ ಇದೆ. ಅಯ್ಯಮ್ಮ, ಏ ಬ್ರೋಕರ್, ಏ ರಾಪೇರಿ, ಈ ಕುಳ್ಳನ್ನ ಜೈಲೊಳಗೆ ಹಾಕ್ಬಿಡಿ.
ಅರೆ ಪತ್ಲು ಏನಾಯ್ತು ಅಂತ ಹೇಳು. ಒಟ್ಟು ನನ್ಗೆ ಜಾನ್ ಮೇಲೆ ಅನುಮಾನ ಬರ್ತಾ ಇದೆ ಕಣೋ. ಅವನು ಲಾಕಪ್ ಹಾಕಿ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದಾನಲ್ಲ, ಅದಕ್ಕೇನೆ ನನ್ಗನ್ಸುತ್ತೆ ಅವನು ರಾಜ ಗ್ಯಾಂಗ್ ಕಡೆಯವ್ರನ್ನ ಮೀಟ್ ಮಾಡಿದಾನೆ ಅಂತ. ಜಾನು ಅವರೆಲ್ಲ ಸೇರ್ಕೊಂಡು ಏನೋ ಬತ್ತಿ ಇಡ್ತಾ ಇದ್ದಾರೆ ಕಣೋ. ನಿಜ ಕಣೋ, ನೀ ಸರಿಯಾಗಿ ಹೇಳ್ತಿದ್ದೆ ಕಣೋ ಪತ್ಲು. ಆದ್ರೆ ಖಾಲಿ ಹೋಟೆಲ್ ತಲೆ ಓಡ್ತಾನೆ ಇಲ್ಲ ಕಣೋ. ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋ, ಏನ್ ಮಾಡ್ಬೇಕು ಅಂತ. ನೀನು ವೇಷ ಬದಲಾಯಿಸ್ಕೊಂಡು ಲಾಕಪ್ ಒಳಗಡೆ ಹೋಗು, ಆಮೇಲೆ ಪತ್ತೆ ಮಾಡು, ಅವರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋ. ಓಕೆ. ಚಿಂಗಂ ಸರ, ನೀವ್ ಚಿಂತೆ ಮಾಡ್ಬೇಡ್ರಿ. ನಾವಿಲ್ಲಿರುವಾಗ ನಿಮ್ ಮೇಲೆ ಯಾರು ಕೈ ಮಾಡೋಕ್ ಸಾಧ್ಯ ಇಲ್ರಿ. ಥ್ಯಾಂಕ್ ಯು ಹೇರ ಪೇರಿ. ಅಯ್ಯಮ್ಮ, ಯಾರಿತಾವು? ಇಲ್ಲ ನೋಡ್ತೀನಿ ಅಯ್ಯಮ್ಮ, ಒಳಗೋಗ್ಬಿಟ್ರಿ ಇಬ್ರು. ಸಾರಿ, ನಾನ್ ಕೇಳ್ಪಟ್ಟಿದ ಪ್ರಕಾರ ನೀವು ಯಾರತ್ತನೂ ಒದೆ ತಿಂದೆ ಅಂತವ್ನ ಜೈಲೊಳಗಡೆ ಹಾಕೋದಿಲ್ಲ ಅಂತ. ನನಗೂ ಆಸೆ, ನಾನೀಗ ಜೈಲೊಳಗಡೆ ಹೋಗ್ಬೇಕು ಸರ್. ಏನಾಗ್ತಿದೆ ಇಲ್ಲಿ? ಎಲ್ರು ಜೈಲೊಳಗಡೆ ಹೋಗಕ್ಕೆ ಯಾಕೆ ಇಷ್ಟೊಂದು ಆಸೆ ಪಡ್ತಾ ಇದ್ದೇನೆ? ಈ ತರ ಒಳಗಡೆ ಹಾಕ್ಬಿಡಿ. ಪತ್ಲು, ನೀ ಹೇಳಿದಿಲ್ಲ ಇವರೇನೋ ಬತ್ತಿ ಇಡಕ್ಕೆ ಜೈಲೊಳಗಡೆ ಬಂದಿದ್ದಾರೆ ಅಂತ. ಆತರ ಏನೂ ಇಲ್ಲ ಕಣೋ. ಇಲ್ಲಿ ಕೇಳೋ, ಇಲ್ಲಿ ಸ್ಟವ್ ಇಲ್ಲ, ಎಣ್ಣೆನೂ ಇಲ್ಲ, ಬತ್ತಿ ಹೆಂಗಿಡ್ತಾರೆ ಹೇಳು? ಅಯ್ಯೋ ಮೋಟು, ಅದೊಂದು ಗಾದೆ ಕಣೋ. ನಾನಿಂಗ್ ಹೇಳಿದ್ದೇನ್ ಗೊತ್ತಾ? ಅವ್ರು ಏನೇನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊ ಅಂತ ಹೇಳಿದ್ದು, ಗೊತ್ತಾಯ್ತಾ? ನನ್ ತಲೆ ಒಳಗೆ ಈಗ ಸೂಪರ್ ಆಗಿರೋ ಐಡಿಯಾ ಬರ್ತಾ ಇದೆ ಕಣ್ರು. ಎಲ್ರು ಕೇಳಿಸ್ಕೊಳ್ಳಿ. ನಾನು ಈಗ ಇಲ್ಲಿಂದ ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ತಾ ಇದ್ದೀನಿ. ನನ್ ಜೊತೆ ಯಾರ್ಯಾರು ಎಸ್ಕೇಪ್ ಆಗೋದಕ್ಕೆ ಬರ್ತೀರಾ? ನಾನು 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 ಏನ್ ಹೇಳ್ತೀನೋ ಹಾಗೆ ಮಾಡಿ. ಇನ್ಸ್ಪೆಕ್ಟರ್ ನೋಡ್ತಾ ಇರಿ, ಹೊರಗಡೆ ಬಂದ್ಮೇಲೆ ನಿಮ್ಗೆ ಏನ್ ಗತಿ ಕಾಣಿಸ್ತೀವಿ ಅಂತ. ಏನಂತ ನೀನು ಈ ಚಿಂಗಮ್ಗೆ ಧಮಕಿ ಹಾಕ್ತೀಯಾ? ಅವರು ಇನ್ಸ್ಪೆಕ್ಟರ್ ಚಿಂಗಮ್ ಕಣೋ. ಯಾರೋ ಕಾಂಜಿ ಪಿಂಜಿ ಇನ್ಸ್ಪೆಕ್ಟರ್ ಅಲ್ಲ. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ರು ತುಂಬಾನೇ ಪವರ್ಫುಲ್. ರೌಡಿಗಳಿಗೆಲ್ಲ ದುಸ್ವಪ್ನ ಕಣೋ ಅವರು. ವೀರರಿಗೆಲ್ಲ ಮಹಾನ್ ವೀರ ಅವರು. ಅಯ್ಯಮ್ಮ, ಏನ ಪೇರಿ, ಕೇಳಿಸ್ಕೊಂಡ್ರ ಅವ್ರು ಹೇಳದನ್ನ? ಇನ್ನು ಹೊಗಳು, ಇನ್ನು ಮಾತಾಡು. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲೂ ಯಾರಾದ್ರೂ ಅಪರಾಧ ಮಾಡಿದ್ರೆ ಅವ್ರ ಅಮ್ಮ ಅವನಿಗೆ ಹೇಳ್ತಾರೆ, ಮಗನೇ ಅಪರಾಧ ಮಾಡಬೇಡ, ಇನ್ಸ್ಪೆಕ್ಟರ್ ಚಿಂಗಂ ಬಂದ್ಬಿಡ್ತಾರೆ ಅಂತ. ಅವರು ಶಕ್ತಿಶಾಲಿ, ಧೈರ್ಯಶಾಲಿ, ಬಲಶಾಲಿ ಅಂತ. ಅವ್ರ ತಂಟೆಗೆ ಹೋಗ್ಬೇಡ ಮಗನೇ ಅಂತಾರೆ. ಹಾಗಾದ್ರೆ ಇಂಥ ದೊಡ್ಡ ಮಹಾನ್ ವ್ಯಕ್ತಿ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊಳ್ಳ ಅಂತ ಆಸೆ ಆಗ್ತಾ ಇದೆ. ಪ್ಲೀಸ್. ಅಯ್ಯಮ್ಮ, ನಾನು ನನ್ನ ಫ್ಯಾನ್ಸ್ಗೆ ಯಾವತ್ತೂ ನಿರಾಶೆ ಮಾಡೋದೇ ಇಲ್ಲ. ಐ ಬನ್ನಿ ಹೊರಗಡೆ, ಬನ್ನಿ ಸೆಲ್ಫಿ ತಗೊಳ್ಳಿ, ಹಾಗೆ ಆಟೋಗ್ರಾಫ್ ತಗೊಂಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಫೇರಿ ಅವರೇ, ನೀವು ಬಂದ್ಬಿಡಿ ಅಲ್ಲ. ಎಲ್ರು ಒಟ್ಟಾಗಿ ಲಾಕಪ್ ಮುಂದೆ ನಿಂತ್ಕೊಳ್ಳಿ. ಅಯ್ಯಮ್ಮ, ನನಗೆ ಬಗ್ಗುದು ದ್ರೋಹ. ನಾನು ಖಂಡಿತ ಬಿಡೋದಿಲ್ಲ ನಿಮ್ಮನ್ನೆಲ್ಲ. ಮಜವಾಗಿತ್ತಲ್ಲ? ಏ ಕಳ್ಳ, ತಪ್ಪಾಗಿ ತಿಳಿಬೇಡ. ಇವನು ರಾಜ ಯಶವಂತ್ ಸಿಂಗ್. ನಾನು ಇವನ್ನ ಕಿಡ್ನಾಪ್ ಮಾಡಿದ್ದೀನಿ. ಏನು ಅಂದೆ? ಸೈಲೆಂಟ್ ಆಗಿ ಕೂತ್ಕೋಬೇಕಷ್ಟೇ, ಅಷ್ಟೇ ನೀವು ಮಾಡ್ಬೇಕಾಗಿರೋದೀಗ. ಏ ಕಳ್ಳ, ನಿನ್ನಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ ಈಗ. ಬಾಯ್ ಬಾಯ್. ಅಲ್ಲ ಪತ್ಲು, ಇಲ್ಲಿ ಕೇಳೋ. ತಪ್ಪಾಗಿ ತಿಳ್ಕೊಬೇಡಿ ಮಹಾರಾಜ್ರೆ. ನೀವು ನಮಗೆ 100 ಕೋಟಿ ಕೊಟ್ರೆ ನಾವು ನಿಮ್ಮನ್ನ ಬಿಟ್ಬಿಡ್ತೀವಿ. ಗಾಡಿಯಿಂದ ಕೆಳಗಡೆ ಇಳಿಯೋ. ನೀ ರಾಜ ಸಾಹೇಬ್ರನ್ನ ಹೇಳ್ಕೊಂಡೋಗಕ್ಕಾಗೋದು ಇಲ್ಲ. ನಿನಗೇನ ಪ್ರಾಬ್ಲಮ್? ಇವ್ರನ್ನ ನಾನು ಕರ್ಕೊಂಡೋದ್ರೆ 100 ಕೋಟಿ ಡೀಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಕಡ್ಡಿ ಅಲ್ಲಾಡಿಸ್ಬೇಡ ಆಯ್ತಾ?
ನಂಬರ್ 1 ನಂಬರ್ 2 ಹೋಗಿ ಅವನ್ ಬೆನ್ ಮೂಳೆ ಮುರಿರೋ. ಆಯ್ತು ಬಾಯ್. ಅಯ್ಯಯ್ಯೋ ಸರ್ವನಾಶ ಆಗೋಯ್ತಲ್ಲ. ಇವನು ಮೋಟು ಕಂಡ್ರ. ಬನ್ನಿ ರಾಜಾ ಸಾಹೇಬ್ರೆ. ನೀನು ಒಬ್ಬ ಕಳ್ಳನು. ನಿನ್ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಈಗ. ನಿನ್ನ ಬಿಡೋದಿಲ್ಲ ನಾವು. ರಾಜಾ ಸಾಹೇಬ್ರೆ ಸ್ವಲ್ಪ ನಿಂತ್ಕೊಂಬಿಡಿ. ಇವನ್ ಕಳ್ಳ ಅಲ್ಲ, ನನ್ನ ಸ್ನೇಹಿತ ಮೋಟು ಇವನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ ಮೋಟುನೇ ಈ ತರ ಪ್ಲಾನ್ ಮಾಡಿದ್ದು ಸರ್. ಅಯ್ಯೋ ಸಾರಿ. ನಾವು ನಿಮಗೊಂದು ವಿಷಯ ಹೇಳ್ಬೇಕಾಗಿತ್ತು. ನಮ್ಮಿಂದ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಿರಲ್ಲ ಸರ್. ಯಾವಾಗ ಒಬ್ಬ ನಾಗರಿಕ ತನ್ನ ಊರಿಗಾಗುವಂತ ಅಪಾಯನ ತಡೆಯೋದಕ್ಕೆ ಅವನೇ ಯಾವಾಗ ಫೀಲ್ಡ್ ಇಳಿತಾನೋ ಆಗ ಆ ಊರಿಗೆ ಯಾವುದೇ ರೀತಿ ಅಪಾಯ ಆಗೋಕ್ ಸಾಧ್ಯನೇ ಇಲ್ಲ. ನಾನು 2 ತೀರ್ಮಾನ ಮಾಡಿದ್ದೀನಿ. ಮೊದಲನೇದು, ಈ ಊರಲ್ಲಿ ಸ್ಕೂಲ್ ಮತ್ತೆ ಹಾಸ್ಪಿಟಲ್ ನ ಓಪನ್ ಮಾಡ್ತೀನಿ. ಮತ್ತೆ ಎರಡನೇದು ಏನು ಅಂತ ಹೇಳಿ ಸರ್. ಇನ್ಯಾವತ್ತು ಈ ಊರ್ ಕಡೆ ತಲೆ ಇಟ್ಟು ಮಲಗೋದಿಲ್ಲ. ಅರೇ ಡ್ರೈವರೇ, ಸ್ವಲ್ಪ ಬಸ್ ನಿಲ್ಸೇ. ಪತ್ಲು ಬಸ್ ಹೊಟ್ಟೋಯ್ತಲ್ಲೋ. ದರ್ಶನ್ ಎಲ್ಲಿದ್ಯಾ? ಬೇಗ ಬಾ. ಬನ್ನಿ, ಕಾಣಿಸ್ತಾ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಬೇಗ ಬಾ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಏನಮ್ಮ ನೀವೆಲ್ರು ಒಂದ್ ಮಗು ಬಗ್ಗೆ ನಿಗಾ ಇಡಕ್ಕಾಗಲ್ವಾ ನಿಮ್ಗೆ? ಇದು ಬಸ್ ಸ್ಟಾಪ್. ಇಲ್ಲಿ ಎಲ್ಲಾ ತರದ ಜನಗಳು ಬರ್ತಾರೆ. ಮಕ್ಕಳನ್ನ ಹೊತ್ಕೊಂಡೋಗೋ ಜನಗಳು ಬರ್ತಾರೆ, ಗೊತ್ತಾ ನಿಮ್ಗೆ? ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ, ಸಕ್ಕ ದುಡ್ಡುಗಳನ್ನ ಡಿಮ್ಯಾಂಡ್ ಮಾಡ್ತಾರೆ. ಇದು ನನ್ನ ಮಗು, ಗೊತ್ತಾಯ್ತೇನೋ? ಸಾರಿ. ಎಲ್ಲಿಂದ ಬಂದ್ಬಿಡ್ತಾರೋ ತಲೆ ತಿನ್ನೋದಕ್ಕೆ. ಬರೇ ಕಡೆ ಅಲ್ಲ ಮೋಟು, ಪಾಪ ಯಾಕೋ ಈ ಲೇಡಿಗೆ ಹೆದರ್ಸ್ತಾ ಇದೆಯಾ ನೀನು? ಮೇಡಮ್, ನಮ್ಮ ಹೆಸರು ಮೋಟು ಪತ್ಲು ಅಂತ. ನೀವು ಚಿಂತೆ ಮಾಡಬೇಡಿ ದಯವಿಟ್ಟು. ನಾವು ಈಗಲೇ ಆ ಮಗುನ ಹುಡ್ಕೊಂಡ್ ಬಂದ್ಬಿಡ್ತೀವಿ ಮೇಡಮ್. ಆ ಮಗು ವಯಸ್ಸೆಷ್ಟು ಅಂತ ಹೇಳಿ, ಮತ್ತೆ ಆ ಮಗು ಹೇಗಿದೆ ಅಂತ ಹೇಳಿ. ಅವನಿಗೆ 3 ವರ್ಷ. ಆರೆಂಜ್ ಪಿಂಕ್ ಶರ್ಟ್ ಹಾಕೊಂಡಿದ್ದಾನೆ, ಮತ್ತೆ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ. ಓ, ನೋಡಕ್ ತುಂಬಾ ಚೆನ್ನಾಗಿದ್ಯಾ? ಮತ್ತೆ ಅದ್ರ ವಯಸ್ಸು 3 ವರ್ಷ ಅಂತ ಹೇಳಿದ್ರಲ್ವಾ? ಈ ತರ ಬಸ್ ಸ್ಟ್ಯಾಂಡ್ ಆ ಅಪರಾಧಿಗಳಿಗೆ ಬಹಳ ಈಸಿ ಟಾರ್ಗೆಟ್ ಆಗೋಗ್ಬಿಡುತ್ತೆ, ಗೊತ್ತಾ ಮೇಡಮ್? ನೀವು ನಮ್ ಜೊತೆ ಕೈ ಮುಗಿದು ಕೇಳ್ಕೊಳ್ಳಿ ಮೇಡಮ್. ಹೇ ಭಗವಂತ, ನನ್ ಮಗು ಮೇಲೆ ಆ ಮಕ್ಕಳ ಕಳ್ಕೊಂಡು ಬೀಳ್ದಿರ ಹತ್ರ ನೋಡ್ಕೊಪ್ಪ ಅಂತ ಕೇಳ್ಕೊಳಮ್ಮ. ಯಾರು ಆ ಮಗುನ ಕಿಡ್ನಾಪ್ ಮಾಡಿರ್ಬಾರ್ದು ಅಂತ ಕೇಳ್ಕೊಳ್ಳಿ. ನಮ್ಮ ಹತ್ರ 10-20 ಕೋಟಿ ಕೇಳಬಾರ್ದು ಅಂತಾನು ಕೇಳ್ಕೊಳ್ಳಿ. ಅಯ್ಯೋ ದೇವ್ರೆ, ನನ್ ಮಗನಿಗೆ ಅಯ್ಯೋ, ನೀವ್ ನನಗೆ ಹೆಲ್ಪ್ ಮಾಡೋ ಬದಲು ಇದೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ? ಬನ್ನಿ, ನೀನೆಲ್ಲ ಇದೀಯಾ? ಮೋಟು, ನೀವ್ ಬಾಯಿ ಮುಚ್ಕೊಂಡಿರ್ತೀಯೇನೋ? ಮೇಡಮ್, ಸ್ವಲ್ಪ ನನ್ ಮಾತು ಕೇಳ್ತೀರಾ? ನಾವು ಹೋಗಿ ನಿಮ್ಮ ಮಗನ ಹುಡ್ಕೊಂಡ್ ಬರ್ತೀವಿ ಮೇಡಮ್. ಬೇಗ ಬಾ. ಚೆನ್ನಾಗ್ತಾರೆ ಡಾನ್. ನಾನು ಅವ್ರ ಮಗನ ಹುಡುಕ್ಬಿಟ್ಟೆ ಅಂತ ಇಟ್ಕೋ. ವಾಪಸ್ ಕೊಡುವಾಗ 10 ಕೋಟಿ ಇಸ್ಕೊತೀನ. ಅವ್ರಿಗೆ ಕೊಡದೆ ವಿಧಿ ಇಲ್ಲ. ಹೋಗ್ರ. ನಂಬರ್ 1 ನಂಬರ್ 2 ಕೆಲ್ಸನ ಶುರು ಹಚ್ಕೊಳ್ಳಿ. ಬನ್ನಿ, ಎಲ್ಲಿದ್ಯಾ ನೀನು? ಬನ್ನಿ, ಎಲ್ಲಿದ್ಯಾ? ಎಂತ ಮಾಡ್ತಾ ಮಾರಾಯ? ಬನ್ನಿ, ಬಿಡೋದಿಲ್ಲ ನೋಡ್ ನಿನ್ನ. ಬನ್ನಿ, ನಿಮ್ಮಮ್ಮ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ. ಎಲ್ಲಿದ್ಯಾ ಮಗು ನೀನು? ಬನ್ನಿ. ಅಯ್ಯೋ, ಈ ಮಗು ಎಲ್ಲಿ ಹೋಗ್ಬಿಡ್ತಪ್ಪ. ಇಲ್ಲಿ ಬರ, ಇಲ್ಲಿ ಆ ಮಗು ನೋಡು. ಆರೆಂಜ್ ಪಿಂಕ್ ಶರ್ಟ್ ಹಾಕೊಂಡಿದೆ ನೋಡು ಆ ಮಗು. ನನ್ಗನ್ಸುತ್ತೆ ಅದೇ ಬನ್ನಿ ಅಂತ. ಅದೇ ಬನ್ನಿ ಇರ್ಬೇಕು. ನನ್ಗನ್ಸುತ್ತೆ ಕಣು, ಆ ಮಕ್ಕಳ ಕಳ್ಳನು ಅಲ್ಲೇ ಇರ್ಬೇಕು ಅಂತ. ಬನ್ನಿ, ಹೆದರ್ಕೋಬೇಡ ನೀನು, ನಾನ್ ಬರ್ತಾ ಇದ್ದೀನಿ. ಅಯ್ಯ ಮೋಟು, ತಲೆ ಇದೆ ನಿಂಗೆ. ಬಾಗ್ಲಿಂದ ಹೋಗ್ಬೇಕಾಗಿತ್ತು ತಾನೇ ನೀನು? ಬನ್ನಿ. ಅಲ್ಲೋಡ, ಮಗು ಬಸ್ಸಿಂದ ಓಡ್ತಾ ಇದೆ ಕಣ. ಅಯ್ಯ ಮೋಟು, ಬೇಗ ಎದ್ದೇಳು. ಹೇಳು ಮೋಟು. ಅವನೇ ಆ ಬನ್ನಿ ಇರ್ಬೇಕು ಕಣ. ಹೋಗಿಡ್ಕೊಳ್ರು. ಬನ್ನಿ. ಇಲ್ಲೇ ಇದ್ದಾರೆ ನೋಡ. ನನಗೆ ಅನುಮಾನ ಇತ್ತು ಇದರಿಂದ ಇವನ್ ಕೈವಾಡ ಇದ್ದೇ ಇದೆ ಅನ್ನೋದು. ಇವನೇ ಆ ಕಳ್ಳ. ಹೇಳೋ ಮಗು ಎಲ್ಲಿದೆ? ಹೇಳ್ತೀಯೋ ಇಲ್ವೋ? ಅಯ್ಯ, ನಾವು ಹುಡುಕ್ತಾ ಇರೋದು ಆ ಹುಡುಗನ್ನೇ.
ಹೌದಾ ಈಗ ಹೇಳ್ತೀನಿ ಇವ್ರು ನಿಂಗೆ. ಅಯ್ಯೋ ಅಮ್ಮ ಅಯ್ಯಯ್ಯೋ, ಅಮ್ಮ. ಅಯ್ಯೋ ಮೋಟು ಬನ್ನಿ ಇವ್ರ ಜೊತೆ ಇಲ್ಲ ಕಣೋ, ಬಾರೋ ಆ ಕಡೆ ಹೋಗಿ ಎಲ್ಲಾರು ಹುಡ್ಕೊಂಡ ಬಾ. ಓಕೆ ಅಯ್ಯೋ ಬಾಸು, ಮಗು ಇಲ್ದೇ ಇದ್ರು ಕೂಡ ಮೋಟ್ರು ನಮ್ಗೆ ಇಷ್ಟೊಂದು ಹೊಡೆದು ಬಿಟ್ನಲ್ಲ ಬಾಸು. ಒಂದ್ ವೇಳೆ ಮಗು ಇದ್ದಿದ್ರೆ ಇನ್ನೆಷ್ಟು ಹೊಡಿತಾ ಇತ್ತು ಏನವ್ರ. ಬಾಯ್ ಮುಚ್ಚ ಬಾಯಿಲಿಂದ ಹೋಗೋಣ ಈಗ. ಪಾಲ್ಗುಣಿ, ನಿನ್ಗೆಷ್ಟು ಸಲ ಹೇಳಿದೀನಿ ಮಗು ಮೇಲೆ ಗಮನ ಇರ್ಲಿ ಅಂತ. ಯಾವಾಗ್ಲೂ ಫೋನ್ ಇಟ್ಕೊಂಡೇ ಇರ್ತೀಯ. ಅಯ್ಯೋ ಇಲ್ಲ ದರ್ಶನ್, ನಿನ್ನ ಕರಿಯಕ್ಕಂತ ಮೆಸೇಜ್ ಮಾಡ್ತಾ ಇದ್ದೆ, ಅಷ್ಟ್ರೊಳಗ್ ಬನ್ನಿ ಎಲ್ಲಿಗೋ ಹೋಗ್ಬಿಟ್ಟ. ಮತ್ತೊಬ್ಬ ಮನುಷ್ಯ ಹೇಳ್ತಾ ಇದ್ದ ಇಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರಂತೆ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ದರ್ಶನ್. ಸರಿ ಅಳ್ಬೇಡ, ನೀನ್ ಇಲ್ಲೇ ಕೂತಿರು, ನಾನು ಹೋಗಿ ಹುಡ್ಕೊಂಡ್ ಬರ್ತೀನಿ ಆಯ್ತಾ. ಬನ್ನಿ ಪುಟ್ಟ, ಬನ್ನಿ. ಎಲ್ಲಿದ್ಯಾ? ಬನ್ನಿ. ನಿಮ್ ಮಗ ಕಳೆದೋಗಿದ್ದಾನೆ ಅಂತ ನಮಗೆ ವಿಷಯ ಗೊತ್ತಾಗಿದೆ. ಇಲ್ಲಿ ಮೋಟು ಪತ್ಲು ಅಂತ ಇಬ್ಬರದೇ ಒಂದು ಗ್ಯಾಂಗ್ ಇದೆ. ತುಂಬಾ ಖತರ್ನಾಕ್ ಗ್ಯಾಂಗ್ ಅದು. ಅವ್ರ ಕೆಲ್ಸನೇ ಮಕ್ಕಳನ್ನ ಕಿಡ್ನಾಪ್ ಮಾಡೋದು. ಆ ಮೋಟೋನು ರೆಡ್ ಕುರ್ತಾ ಹಾಕೊಂಡು ಬ್ಲೂ ಜಾಕೆಟ್ ಹಾಕೊಂಡಿರ್ತಾನೆ, ಪಟ್ಲೋನು ಎಲ್ಲೋ ಕುರ್ತಾ ಹಾಕೊಂಡಿರ್ತಾನೆ. ಇಬ್ರು ತಲೆನಲ್ಲೂ ಕೂದ್ಲಿಲ್ಲ. ನೀವ್ ಹೋಗಿ ಆ ಕಡೆ ಹುಡುಕ್ತಾ ಇರ್ರಿ, ನಾವು ಈ ಕಡೆ ಹುಡುಕ್ತಾ ಇರ್ತೀವಿ. ಓಕೆ? ಅಯ್ಯೋ, ನಿಮ್ಮಂತ ಒಳ್ಳೆ ವ್ಯಕ್ತಿಗಳಿರೋದ್ರಿಂದಾನೆ ಪ್ರಪಂಚದಲ್ಲಿ ಇನ್ನೂ ಮಳೆ ಬಳೆ ಎಲ್ಲ ಚೆನ್ನಾಗಾಗ್ತಿರೋದು. ಮೋಟು ಪತ್ಲು ಗ್ಯಾಂಗ್ ಒಂದ್ಸಲ ನನ್ ಕೈಗೆ ಸಿಕ್ಲಿ, ಆಮೇಲೆ ನೋಡಿ. ಈಗ ಶುರು ಆಗುತ್ತೆ ಮಜಾ. ಬನ್ನಿ ಬನ್ನಿ, ಎಲ್ಲಿದ್ಯಪ್ಪ ನೀನು? ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಎಲ್ಲಿದ್ಯಾ? ಬಹಳ ಹೊಟ್ಟೆ ಹಚ್ಚುವಾಗ್ತಿದ್ಯಪ್ಪ, ಒಂದ್ ಸೇಪ್ ತಗೊಂಬಿಡ. ಅಯ್ಯೋ ತಗೊಂಬೋಟು ಅಣ್ಣ. ಥ್ಯಾಂಕ್ ಯು ಬ್ರದರ್. ಯು ಆರ್ ಮೋಸ್ಟ್ ವೆಲ್ಕಮ್ ಅಣ್ಣ. ಬನ್ನಿ, ಎಲ್ಲಿದ್ಯಾ? ಅರೆ ನಿಮ್ ಮಗು ಬನ್ನಿ ತರ ಕಾಣ್ತಾ ಇದೆಯಲ್ಲ. ಬನ್ನಿ. ಯಾರ್ ಬನ್ನಿ? ಇವ್ ನನ್ ಮಗ. ಸಾರಿ, ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಈ ಮನುಷ್ಯ ನನ್ ಮಗನ ಕಿಡ್ನಾಪ್ ಮಾಡಕ್ ಬಂದ. ಅರೆ ಪತ್ಲು, ನಿಂಗೆ ಬನ್ನಿ ಸಿಕ್ಕದ್ನೇನೋ? ಇಲ್ಲ ಮೋಟು, ಇನ್ನೂ ಆ ಮಗು ಸಿಕ್ಕೇ ಇಲ್ಲ ಕಣ. ಹುಡ್ಕೋಣ ಬಾರೋ. ಎಲ್ಲಿದ್ಯಾ? ಬನ್ನಿ ಬನ್ನಿ. ಬನ್ನಿ. ಇದ್ದಕ್ಕಿದ್ದಾಗೆ ಬಿಸಿ ಗಾಳಿ ಎಲ್ಲಿಂದ ಬರ್ತಾ ಇದೆ ಇಲ್ಲಿ? ಇಲ್ಲಿ ಕೇಳಿ, ನೀವಿಬ್ರು ಮೋಟು ಪತ್ಲು ತಾನೆ? ನಾವಿಬ್ರೇ ಮೋಟು ಪತ್ಲು ಅಂತ. ಹೌದಾ? ಇದೇನ್ ಮಾಡ್ತಿದ್ಯಪ್ಪ ನೀನು? ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಬಾಯ್ ಬಿಡಿ. ನನ್ನ ಬನ್ನಿ ಎಲ್ಲಿದ್ದಾನೆ ಹೇಳಿ. ನನ್ನ ಬನ್ನಿ ಎಲ್ಲಿದ್ದಾನೆ? ನಮ್ಗೇನು ಗೊತ್ತಿಲ್ಲ, ಬಿಟ್ಬಿಡ್ರಿ. ನಿಲ್ಲಿಸ್ರೇ. ಅರೆ ತಾವ್ ಯಾರು ಅಂತ ಗೊತ್ತಿಲ್ಲ, ಗುರ್ತಿಲ್ಲ, ಪರಿಚಯ ಇಲ್ಲ, ಏನು ಇಲ್ಲ. ನಮ್ಮಿಬ್ಬರಿಗೂ ಸಿಕ್ಕಾಪಟ್ಟೆ ಹೊಡೆದಾಕ್ತಿದಿರಲ್ರಿ. ಅಯ್ಯಪ್ಪ, ಏನ್ರಿ ಮಾಡಿದ್ರಿ? ನನ್ನ ಸ್ಟೈಲು. ಬಾಯ್ ಬಿಡಿ. ನನ್ ಬನ್ನಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ. ನಮ್ಗೂ ಏನು ಗೊತ್ತಿಲ್ಲ ಸರ್, ನಿಮ್ ಮಗು ಎಲ್ಲಿದೆ ಅಂತ. ನಾವು ಬನ್ನಿನ ಕೂಗ್ತಾ ಹುಡುಕ್ತಾ ಇದೀವಿ ಸರ್. ಬನ್ನಿ ಬನ್ನಿ. ಅರೆ ಬನ್ನಿ, ಎಲ್ಲಿದೆಯಪ್ಪ? ಬೇಗ ಬಂದ್ಬಿಡು. ಓ, ನನ್ ಜೊತೆನೆ ಸ್ಮಾರ್ಟ್ ಆಕ್ಟಿಂಗ್. ಬೇಡ, ಬೇಡ ಸರ್. ಬೇಡ, ನಾವೇನು ಮಾಡಿಲ್ಲ. ನಮ್ಗೆ ಗೊತ್ತಿಲ್ಲ ಮಗು ಎಲ್ಲಿದೆ. ಬಿಡಿ ಸರ್. ಮರ್ಯಾದೆಯಿಂದ ಬಾಯ್ ಬಿಡಿ. ಬನ್ನಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ. ಸರ್, ನಾವು ನಿಮ್ಮ ಮಗುನ ಹುಡ್ಕೊಂಡ್ ಬರ್ತೀವಿ ಸರ್. ನೋಟು ಓಡ್ ಇಲ್ಲಿ ಇರೋದ್ ಬೇಡ. ಬನ್ನಿ ಪುಟ್ಟ. ಹೇಗಿದ್ಯಾ ಬನ್ನಿ ಪುಟ್ಟ, ಹೇಗಿದ್ಯಾ? ಈಗ ನಾನ್ ನಿಮ್ಮ ಅಪ್ಪನ ಹತ್ರ 10 ಕೋಟಿ ವಸೂಲ್ ಮಾಡ್ಕೊಂಡು ಆಮೇಲಿಂದ ಕಳಿಸ್ಬಿಡ್ತೀನಿ, ಆಯ್ತಾ? ಜಾನ್, 10 ಕಣೋ, 20 ಕೋಟಿ ಸಿಗತ್ತೆ. ಆದ್ರೆ ದುಡ್ಡಲ್ಲ, ಒದೆ ಬೀಳತ್ತಷ್ಟು. ತಿನ್ನಕ್ ರೆಡಿ ಆಗಿರೋ. ಕಾಟನ್ ಕ್ಯಾಂಡಿ. ಅಂಕಲ್, ನನಗೆ ಕಾಟನ್ ಕ್ಯಾಂಡಿ ಬೇಕು. ಓಕೆ ಮಗು, ತಗೋ ಮಗು. ಇಲ್ಲ ತಿಂತ ಕೂತ್ಕೋ, ನಾವು ಈಗಲೇ ಬಂದ್ಬಿಡ್ತೀವಿ. ನೀನ ಮಗುನ ಕಿಡ್ನಾಪ್ ಮಾಡ್ಬಿಟ್ಟು ಮತ್ತೆ ನಮ್ಗೆ ಹೆದರ್ಸ್ತಾ ಇದೆಯಲ್ಲ. ನಿನ್ಗಿದೆ ಇವತ್ತು ಇರೋ ಗ್ರಾಚಾರ. ಮೊಟ್ಟು ಮೊಟ್ಟು, ಆ ಮಗು ಮತ್ತೆ ತಪ್ಪಿಸ್ಕೊಂಡ್ಬಿಟ್ಟಿದೆ ಕಣೋ. ನನ್ಗನ್ಸುತ್ತೆ ಜಾನ್ ಕಡೆಯವರೇ ಆ ಮಗುನ ಎತ್ಕೊಂಡೋಗ್ಬಿಟ್ಟಿದ್ದಾರೆ. ಜಾನ್ ಮಗಳು, ನಂಬರ್ 1 ನಂಬರ್ 2 ಆ ಮಗನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳೋ. ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಮೋಟು. ಗೊತ್ತಿಲ್ವೋ? ನನ್ ಬ್ಯಾಕು. ಇನ್ನು ಏನು ಸಿಕ್ಕಿಲ್ಲ. ಆಮೇಲೆ ಬಾ. ಅರೆ ಹೇಳೋದು ಗೊತ್ತಾಗ್ತಿಲ್ವಾ?
ತಾವು ಇರ್ಲಿ ಸರ್. ಸರ್ ಇವ್ರ ನಿಮ್ ಮಗನ ಕಿಡ್ನಾಪ್ ಮಾಡಿದ್ದಾರೆ. ಇವರೇ ಮೋಟು ಪತ್ಲು ಅಂದ್ರೆ ಮೋಟು ಪತ್ಲು ಗ್ಯಾಂಗ್ ಅಂತ ಹೇಳಿದ್ರಲ್ಲ ಇವರೇ. ಸರ್ ಇಲ್ಲ, ಖಂಡಿತವಾಗ್ಲೂ ಇಲ್ಲ ಸರ್. ಇವನೇ ಜಾನ್ ದಡ್ಡಾನು. ಆ ಮಗು ಇವನ ಹತ್ರನೇ ಇತ್ತು ಸರ್. ನಾವು ಈಗ ತಾನೇ ಮಗುನ ಬಿಡಿಸ್ಕೊಂಡಿದ್ವಿ ಸರ್. ಆದ್ರೆ ಇವನ್ ಕಡೆ ಇಬ್ರು ಆ ಮಗುನ ಎತ್ಕೊಂಡು ಓಡೋಗಿದ್ದಾರೆ ಸರ್ ಎಲ್ಲಿಗೋ. ಇವನೇ ಸರ್ ಕಿಡ್ನಾಪರ್. ಇವನೇ ಸರ್ ಕಿಡ್ನಾಪರ್. ನಿಜ ಸರ್, ಕಳ್ಳ ಸರ್ ಇವನು. ಇವ್ನು ಹೇಳ್ತಿರೋದು ಸುಳ್ಳು ಸರ್. ಇವನ್ ಕಡೆ ಹೇಳ್ಕೊಂಡೋಗಿದ್ದಾರೆ ಸರ್. ನಿಜ ಸರ್. ಈಗ ಎಲ್ರು ಮರ್ಯಾದೆಯಿಂದ ಬಾಯ್ಬಿಡಿ. ಮಗು ಎಲ್ಲಿದೆ ಅಂತ. ಇಲ್ಲಾಂದ್ರೆ ಗೊತ್ತಿಲ್ಲ ಸರ್. ದರ್ಶನ್ ಬನ್ನಿ ಸಿಕ್ಬಿಟ್ಟ. ಏ ಅಪ್ಪ ಬಂದ್ಬಿಟ್ರು. ಬನ್ನಿ. ಅಪ್ಪ ಬನ್ನಿ. ನಿನಗ್ ಗೊತ್ತಲ್ವಾ ಇವ್ ನನ್ ಕೈ ಬಿಟ್ಟು ಆ ಕಡೆ ಈ ಕಡೆ ಹೋಗೋದು ನನಗೆ ಅಭ್ಯಾಸ ಆಗಿದೆ ಅಂತ. ಹಾಗೆ ತಿರ್ಗಾಡ್ತಾ ವಾಪಸ್ ಬಂದ್ಬಿಟ್ಟ. ಅಮ್ಮ ಅಮ್ಮ ಕಾಟನ್ ಕ್ಯಾಂಡಿ ಅಂಕಲ್. ಅಯ್ಯೋ ನೀನ್ ಮೋಟು ಪತ್ಲು ಅವ್ರ ಜೊತೆ ಯಾಕೆ ಜಗಳ ಮಾಡ್ತಾ ಇದ್ದೆ? ಬನ್ನಿನ ಹುಡ್ಕೋಕೆ ಇವರೇ ಸಹಾಯ ಮಾಡಿದ್ದು. ಅಯ್ಯೋ ಹೌದಾ? ಮೋಟು ಪತ್ಲು ಅವರೇ, ನಿಮ್ಗೇನು ಆಗಿಲ್ಲ ತಾನೆ? ಹಾಗಾದ್ರೆ ಈ ವ್ಯಕ್ತಿ ಯಾರು? ಅರೆ ಇವನು ಜಾನ್ ಅಂತ ಒಬ್ಬ ಕಳ್ಳ ಸರ್. ಇವನು ಫುರ್ಫುರಿ ನಗರದಲ್ಲೇ ಫೇಮಸ್ ಕಳ್ಳ. ಇವನೇ ಜಾನ್ ದ ಡಾನ್ ಅಂತ ಹೇಳ್ಕೊಳ್ತಾನೆ ಸರ್. ಹಾಗಾದ್ರೆ ನೀನ್ ಬಂದಿನ ಕಿಡ್ನಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೇನೋ? ಇಲ್ಲೇ ಕೂತ್ಕೊಂಡಿರು. ಬರೀ ಅನ್ಕೊಂಡಿದ್ದೆ ಅಷ್ಟೇ. ಆದ್ರೆ ಕಿಡ್ನಾಪ್ ಮಾಡಿರ್ಲಿಲ್ವಲ್ಲ, ಮಾಡೋಕ್ಕೂ ಇವ್ರು ಯಾರು ಅವಕಾಶ ಕೊಟ್ಟಿಲ್ವಲ್ಲ. ಅಯ್ಯಯ್ಯೋ ನನ್ ಬ್ಯಾಕು. ಥ್ಯಾಂಕ್ ಯು ಮೋಟು ಪತ್ಲು ಅವರೇ, ನೀವು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರಿ. ಮತ್ತೆ ಸಾರಿ, ನಾನು ನಿಮಗೆ ಗೊತ್ತಿಲ್ಲದೆ ತುಂಬಾ ಹೊಡೆದ್ಬಿಟ್ಟೆ. ಡೋಂಟ್ ವರಿ ಸರ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. Watch India's largest kids library only on Jio Hotstar. Download the app now.